ಆಗಿ ಬಂದ್ರು ಲೇಟೆಸ್ಟ್ ಆಗಿ ಸಿಗ್ತಾ ಇದೆ ಅಂತ. ಓಕೆ, ಆ ರೋಡ್ ಮ್ಯಾಪ್ ರೆಡಿ ಮಾಡ್ಕೊಳಕ್ಕೆ ಅವನು ಇಲ್ಲಿ ಏನೇ ಅದ್ದೂರಿಯಾಗಿ ಓದಿದ್ರು ಅಲ್ಲೊಬ್ಬ ಲ್ಯಾಬ್ ಟೆಕ್ನಿಷಿಯನ್ ಆಗಿದೆ ಕೇರಳದಲ್ಲಿ ಅಂತ. ಏನ್ ಹೇಳ್ತೀರಿ ಸರ್ ಈ ರೀತಿಯ ಒಂದು ಮಾಸ್ಟರ್ ಮೈಂಡ್ಗಳಿಗೆ? ಅವರು ಓದು ವಿದ್ಯಾ ಅಷ್ಟು ಲೆವೆಲ್ಗೆ ರೀಚ್ ಆಗಲಿಕ್ಕೆ ಇಂಥ ಮಾಸ್ಟರ್ ಮೈಂಡ್ ಮಾಡಿ ಓದು ಕಾಲು ಬುದ್ಧಿ ಮುಕ್ಕಾಲು ಅಂತಾರೆ, ಆದರೆ ಒಳ್ಳೆ ವಿಚಾರದಲ್ಲಿ ಇಲ್ಲಿ ನೋಡಿ ಇಲ್ಲಿ ದೇ ಯೂಸ್ ದಿಸ್ ಆಸ್ ಅದೇ ಧರ್ಮಾಂಧತೆಯ ಅಫೀಮು ಅನ್ನೋದನ್ನ ತಲೆಗೆ ತುಂಬಕಬಿಟ್ಟಿರ್ತಾರೆ. ಧರ್ಮಾಂಧತೆ ಅಂದ್ರೆ ಏನೋ ಬರೀ ಟೆರರಿಸಂ ವಿಚಾರದಲ್ಲಿ, ಬೇರೆ ಒಳ್ಳೆ ಅಂಶಗಳನ್ನ ಇವ್ರು ತುಂಬಿಕೊಂಡಿದ್ರೆ ಅವ್ರು ಹೇಳ್ತಾ ಇದ್ರಲ್ಲ ಪ್ಯಾಂಟ್ ಬಿಚ್ಚಿಸಿ ಧರ್ಮ ನೋಡ್ತಾ ಇರ್ಲಿಲ್ಲ ಅಂತ. ಓಕೆ, ಮಗದೊಂದು ಕಡೆ ನಾವು ವಾರ್ ಬಗ್ಗೆ ಮಾತಾಡ್ತಾ ಇದ್ವಿ, ಯಾವ ಹಂತಕ್ಕೆ ತಗೊಂಡು ಹೋಗ್ಬೋದು ಅಂತ. ಇವತ್ತಿನ ಪ್ರೆಸ್ ಬ್ರೀಫಿಂಗ್ ಮಾತ್ರ ಬಹಳ ಅದ್ಭುತವಾಗಿ ಇಡೀ ವಿಶ್ವಕ್ಕೆ ಕೊಟ್ಟಂತಹ ಮೆಸೇಜ್ ಇದು. ಸರ್, ನಾವು ಮಾತಾಡ್ತಾ ಇದ್ವಿ ಎಕ್ವಿಪ್ಮೆಂಟ್ಸ್ಗಳ ಬಗ್ಗೆ, ನಾವು ಟ್ರೈನಿಂಗ್ ಬಗ್ಗೆ. ಓಕೆ, ಅದನ್ನ ಮುಂದುವರಿಸಿ ಸರ್. ಸೊ ನಾನು ಹೇಳಿದಾಗೆ ಯಾಕೆ ಒಬ್ಬ ಸೋಲ್ಜರ್ ದೇಶ ಅಂದ ತಕ್ಷಣ ನಾನು ಜೀವ ಕೊಡಕ್ಕೆ ರೆಡಿ ಅಂತ ಯಾವ ಅಂಜಿಕೆ ಅಳುಕು ಇಲ್ಲದೆ ಹೇಳ್ತಾನೆ ಅಂದ್ರೆ ಆ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಆತನಿಗೆ ಕೊಡುವಂತಹ ಒಂದು ಟ್ರೈನಿಂಗ್ ಅದು ಹೆಂಗಿರುತ್ತೆ? ಇಟ್ ಇಸ್ ನಾಟ್ ಫೋರ್ಸ್ಬಲಿ ಇಂಡ್ಯೂಸ್ಡ್, ಇರಲೇಬೇಕು ಅಂತ ಏನಿಲ್ಲ, ಹಾಗಲ್ಲ, ಅದು ಬಂದ್ಬಿಡುತ್ತೆ ನಮಗೇನೆ. ಅಂದ್ರೆ ನೋಡ್ತಾ 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 ವಿ ಇನ್ಕಲ್ಕೇಟ್ ದಟ್ ಒನ್ ಇನ್ ಅಸ್. ಅಂದ್ರೆ ನಮ್ಮಲ್ಲಿ ಒಂದು ಏನು ಹೇಳ್ತೀವಿ ಅದನ್ನ ಒಂಥರ, ಇವಾಗ ಅವ್ರಿಗೆ ಹೇಗೆ ಟೆರರಿಸಮ್ ತುಂಬಾ ಇಂಪಾರ್ಟೆಂಟು ಆ ಥರ ನಮ್ಮಲ್ಲಿ ದೇಶಭಕ್ತಿ ಮಾಡ್ಬಿಡುತ್ತೆ. ಒಂದು ಚಿಕ್ಕದಾಗಿ ಹೇಳ್ಬಿಡ್ತೀನಿ ಸರ್, 2 ಗಿಳಿ ಒಂದು ಬ್ರಾಹ್ಮಣ ಒಂದು ಕುಟುಂಬಕ್ಕೆ ಹೋಗುತ್ತಂತೆ, ಇನ್ನೊಂದು ಬರೀ ಕೊಚ್ಚು ತಳ್ಳು ಅಥವಾ ಕೊಲ್ಲು ಅನ್ನುವಂಥ ಕುಟುಂಬಕ್ಕೆ ಹೋಗುತ್ತಂತೆ. ಬಂದವ್ರಿಗೆಲ್ಲ ಅವನಿಗೆ ಒಡಿ ಕಡಿ ಏನಂತೆ, ಇದು ಬನ್ನಿ ಕುತ್ಕೊಳ್ಳಿ ಏನತ್ತಂತೆ. ಹಂಗೆ ನಮ್ಮ ಸೇನೆಗೆ ಹೋದ್ರೆ ಆಟೋಮೆಟಿಕ್ ಆಗಿ ಬರುತ್ತೆ ಅದೆಲ್ಲವೂ ಅಂತ. ಗಿಣಿ ಯಾವ ಭಾಗಕ್ಕೆ ಹೋಗಿ ಸೇರ್ಕೊಳ್ಳುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ನಾನು ಹೇಳೋದು ಆಕ್ಚುಲಿ ನಮ್ದು ಆರ್ಮಿ ಟ್ರೈನಿಂಗೇ ಬೇರೆ, ಏರ್ ಫೋರ್ಸ್ ಟ್ರೈನಿಂಗ್ ಬೇರೆ. ಆರ್ಮಿ ಟ್ರೈನಿಂಗ್ ಇಸ್ ವೆರಿ ವೆರಿ ಹಾರ್ಡ್, ಹೇಗೆ ಸರ್? ವೆರಿ ಟಫ್. ಅಲ್ಲಿ ಬಂದು ನಮಗೆ ಒಂದು ಕ್ರೌಲಿಂಗ್ ಮಾಡಬೇಕು, ಇಲ್ಲೆಲ್ಲ ರಕ್ತ ಬರ್ತಾ ಇರುತ್ತೆ ಕೈನೊಳಗೆ ಹಿಂಗೆ ಮಾಡ್ತಾ ಇದ್ದಾಗ. ಅದು ಬೆನ್ಮೇಲೆ ನಿಂತ್ಕೋತಾನ ಅವನು, ನಮ್ಮ ಉಸ್ತಾದ್ ಅನ್ನೋನು ಬೆನ್ಮೇಲೆ ನಿಂತ್ಕೊಂಡು ಚಲೋ ಫಾರ್ವರ್ಡ್ ಅಂದ್ರೆ ಫಿಸಿಕಲಿ ಸ್ಟ್ರೆಂತ್ ಮಾಡೋ ಸ್ಟಾಮಿನಾ ಬರಬೇಕು. ಬಹಳ ಕುತೂಹಲ ಸರ್. ಅದು ಆದ್ಮೇಲೆ ಮೆಂಟಲಿ ತನಗೆ ತಾನೇ ಬಂದೋಗುತ್ತೆ. ನಾನು ಐ ಹ್ಯಾವ್ ಟು ರೀಚ್ ದಟ್ ಪ್ಲೇಸ್ ವಿತ್ ದಟ್ ಫೆಲೋ ಆನ್ ದಟ್ ಅಂಡ್ ಕ್ರಾಲಿಂಗ್ ಅಂತಂದರೆ ಅದು ಮೀಟ್ ಮಾಡಬೇಕು, ಅಲ್ಲಿಗೆ ಹೋಗಲೇಬೇಕು ನಾನು ಅನ್ನೋದು ಬಂದತ್ತಲ್ಲ, ಅದೇನೇ ನಮಗೆ ಮೆಂಟಲಿ ಪ್ರಿಪೇರ್ ಆಗುತ್ತೆ ಅಲ್ಲಿಗೆ ಹೋಗಬೇಕು ಅಂತ. ಇನ್ನೊಂದು, ಅಲ್ಲಿ ಈ ಥರ ಒಂದು ಟಾರ್ಗೆಟ್ ಫಿಕ್ಸ್ ಮಾಡಿಬಿಡ್ತಾರೆ, ಹೌ ಟು ಕಿಲ್ ಎ ಪರ್ಸನ್. ಅದು ಒಬ್ಬ ಬೊಂಬೆ ನಿಲ್ಸಿರ್ತಾರೆ, ಅಲ್ಲಿಗೆ ನಾವು ತಗೊಂಡೋಗಿ ಸುಮ್ಮನೆ ಹಿಂಗೆ ಚುಚ್ಚಿದ್ರೆ ಅದು ಬೇರೆ ವಿಷಯ, ಅದೊಂಥರ ತಮಾಷೆ ಆಗುತ್ತೆ. ರೋಷ ಬರೆಸ್ತಾರೆ ಅವರು, ಒಂದು ಹಾಕೊಂಡು ಜಾಸ್ತಿ ಗೋಪ್ ನಿಕಾಲ್ ಅಂತ 2-3 ಸತಿ ಚುಚ್ಚಿ ಇನ್ನೊಬ್ಬನಿಗೆ ಹೊಡಿತೀವಿ ಹಂಗೆ. ಆ ಥರ ಇದು ಮಾಡಿದಾಗ ನಮ್ಗೆ ತಾನೇ ರೋಷ ಬರುತ್ತದು. ಆ ಒಂದು ಟ್ರೈನಿಂಗ್ನೊಳಗೆ ಮತ್ತೆ ಪ್ರತಿ ತಿಂಗಳು ಕೂಡ 10 ಕಿಲೋಮೀಟರ್ಸ್ ರನ್ನಿಂಗ್ ಅದು ಹಾಕ್ಕೊಂಡು ಎಲ್ಲನೂ ಇದು ಮಾಡಿ, ಅಕಸ್ಮಾತ್ ಅವ್ನು ಟೈಮ್ನೊಳಗೆ ಬರಲಿಲ್ಲ, ಇಷ್ಟು ಟೈಮ್ ಅಂತ ಕೊಟ್ಟಿರ್ತಾರೆ ಅದ್ರ ಬರಲಿಲ್ಲ, ಆ ಒಳಗಡೆ ಇದ್ದಿದ್ದು ಇದಕ್ಕೆ ಯೂನಿವರ್ಸಲ್ ಹ್ಯಾವರ್ಸಕ್ ಅಂತೀವಿ, ಅದರೊಳಗೆ ನಾವು ಮಚ್ಚದಾನಿ ಅದು ಇದು ಎಲ್ಲ ಇಟ್ಕೊಂಡಿರ್ತೀವಿ ಅದನ್ನು ಫುಲ್ಲಾಗಿ, ದಟ್ ಇಸ್ ಪಿಟ್ಟು. ಅದನ್ನು ತೆಗೆದುಬಿಟ್ಟು ಇಟ್ಟಿಗೆ ಇಡ್ತಾರೆ ಅದರೊಳಗೆ, ಇಟ್ಟಿಗೆ ಇಟ್ಬಿಟ್ಟು ಕಮಾನ್ ನೌ ಯು ರನ್, ತೂಕ ಜಾಸ್ತಿ ಮಾಡೋದು. ಹೌದು, ನೌ ಯು ರನ್ ಅಂತ ಅದು ಆಯಿತು. ಇನ್ನೊಂದು ಇದ್ರೊಳಗೆ ಪೆರೇಡ್ನೊಳಗೆ ಸ್ವಲ್ಪ ಇದು ಪನಿಷ್ಮೆಂಟ್ಸ್ ಕೊಡಬೇಕು. ಇದನ್ನು ರೈಫಲ್ ಅದೇ 9 ಪೌಂಡು ಮೇಲ್ಗಡೆ ವಿತ್ ಬೈ ನೆಟ್ ಅಂಡ ಹಿಂಗೆ ಎತ್ಕೊಂಡು ಓಡ್ತಾ ಇರಬೇಕು. ರೌಂಡ್ಸು 10 ರೌಂಡ್ ಓಡಿ 20 ರೌಂಡ್ ಓಡಿ ಮಾಡ್ತಾ ಇರ್ತಾರೆ. ನೀನು ಮಧ್ಯಾಹ್ನ ಚಿಂತೆ ಇಲ್ಲ, ಎಲ್ಲ